ಭಾಗಕಾರ ಲೆಕ್ಕಗಳು 7ರಿಂದ 700ನ ಭಾಗ ಮಾಡೋಣ. 7 ಎಲ್ಲಿದೆ? 7 ಇಲ್ಲಿದೆ. 7 1 7. ಈ ಒಂದನ್ನು ಇಲ್ಲಿ ಬರ್ಕೋಬೇಕು. 7 1 7. ಈ 7ನ ಇಲ್ಲಿ ಬರ್ಕೋಬೇಕು. -7. 7ರಲ್ಲಿ 7 ಮೈನಸ್ ಮಾಡಿದ್ರೆ 0. ನೆಕ್ಸ್ಟ್ ಎಷ್ಟಿದೆ? 0 ಇದೆ. ಈ 0ನ ಇಲ್ಲಿ ಬರ್ಕೊಳ್ಳೋಣ. ನೆಕ್ಸ್ಟು ಈ 0ನ ಬರ್ಕೊಳ್ಳೋಕ್ಕಿಂತ ಮುಂಚೆ ಈ 0 ಬರ್ಕೊಳ್ಳೋಣ. ಎಲ್ಲಿದೆ 0? 7 0ಗೆ 0. ಈ 0ನ ಇಲ್ಲಿ ಬರ್ಕೋಬೇಕು. 7 0ಗೆ 0. 0ಲ್ಲಿ 0 ಮೈನಸ್ ಮಾಡಿದ್ರೆ 0. ನೆಕ್ಸ್ಟ್ ಎಷ್ಟಿದೆ? 0. ಈ 0 ಎಲ್ಲಿದೆ? ಇಲ್ಲಿದೆ. 7 0ಗೆ 0. ಈ 0ನ ಇಲ್ಲಿ ಬರ್ಕೋಬೇಕು. 7 0ಗೆ 0. 0ಲ್ಲಿ 0 ಮೈನಸ್ ಮಾಡಿದ್ರೆ 0. ಉತ್ತರ ಎಷ್ಟು? 100. ನೆಕ್ಸ್ಟ್ ಎಷ್ಟಿದೆ? 7ರಿಂದ 714ನ ಭಾಗ ಮಾಡೋಣ. 7 ಎಲ್ಲಿದೆ? ಇಲ್ಲಿದೆ. 7 7 1 7. ಈ ಒಂದನ್ನು ಇಲ್ಲಿ ಬರ್ಕೊಳ್ಳೋಣ. 7 1 7. ಈ 7ನ ಇಲ್ಲಿ ಬರ್ಕೊಳ್ಳೋಣ. -7. 7ರಲ್ಲಿ 7 ಮೈನಸ್ ಮಾಡಿದ್ರೆ 0. ನೆಕ್ಸ್ಟ್ ಎಷ್ಟಿದೆ? 1 ಇದೆ. 1 ಎಲ್ಲಿದೆ? ಇಲ್ಲೆಲ್ಲೂ ಇಲ್ಲ. ಆದ್ದರಿಂದ ಪಕ್ಕದ ನಂಬರು ಬರ್ಕೋಬೇಕು. ಈ 4ನ ಇಲ್ಲಿ ಬರ್ಕೊಳ್ಳೋಕ್ಕಿಂತ ಮುಂಚೆ 0 ಆ್ಯಡ್ ಮಾಡ್ಕೋಬೇಕು. ಇಲ್ಲಿ 4 ಇಲ್ಲಿ ಬರ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ 0 ಆ್ಯಡ್ ಮಾಡಿಕೊಂಡು ಆಮೇಲೆ ಇಲ್ಲಿ 4 ಇಳಿಸ್ಕೊಬೇಕು. ಆವಾಗ ಎಷ್ಟಾಯಿತು? 14 ಆಯಿತು. 14 ಎಲ್ಲಿದೆ? ಇಲ್ಲಿದೆ. 7 2 14 -14. 4ರಲ್ಲಿ 4 ಮೈನಸ್ ಮಾಡಿದ್ರೆ 0. 1ರಲ್ಲಿ 1 ಮೈನಸ್ ಮಾಡಿದ್ರೆ 0. 7 2 14. ಈ 2ನ ಇಲ್ಲಿ ಬರ್ಕೋಬೇಕು. 7 2 14. ಈ 2ನ ಇಲ್ಲಿ ಬರ್ಕೋಬೇಕು. ಎಷ್ಟೋ ಜನ ಕೇಳ್ತಾರೆ ಏನಕ್ಕೆ ಇಲ್ಲಿ 0 ಬರ್ಕೋಬೇಕು ಅಂತ. ನಾವು ಪಕ್ಕದ ನಂಬರ್ನ ಬರ್ಕೋಬೇಕಾದ್ರೆ ಡೈರೆಕ್ಟ್ ಬರ್ಕೊಳ್ಳೋಂಗಿಲ್ಲ. ಹಂಗಾಗಿ 0 ಇಲ್ಲಿ ಬರ್ಕೊಂಡು ಆಮೇಲೆ ಪಕ್ಕದ ನಂಬರು ಇಲ್ಲಿ ಬರ್ಕೊಬೇಕಾಗುತ್ತೆ. ಆಮೇಲೆ 2 ಸೇರಿ 14 ಆಯಿತು. 7 2 14. ಈ 2ನ ಇಲ್ಲಿ ಬರ್ಕೋಬೇಕು. 7 2 14. ಈ 14ನ ಇಲ್ಲಿ ಬರ್ಕೋಬೇಕು. -14. 4ರಲ್ಲಿ 4 ಮೈನಸ್ ಮಾಡಿದ್ರೆ 0. 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ಗೊತ್ತಾಯ್ತಲ್ಲ 0 ಇಲ್ಲಿ ಹೆಂಗೆ ಹಾಕ್ಕೋಬೇಕು ಅನ್ನೋದು. ಉತ್ತರ ಎಷ್ಟು ಬಂತು? 102. ನೆಕ್ಸ್ಟು 7ರಿಂದ 287ನ ಭಾಗ ಮಾಡೋಣ. ನೋಡೋಣ. 2 7ಕ್ಕಿಂತ 2 ಚಿಕ್ಕ ನಂಬರ್ ಆಗಿರೋದ್ರಿಂದ ಪಕ್ಕದ ನಂಬರು ಸೇರಿಸ್ಕೊಬೇಕು. ಆಗ ಎಷ್ಟಾಗುತ್ತೆ? 28. 28 ಎಲ್ಲಿದೆ? ಇಲ್ಲಿದೆ. 7 4 28. ಈ 4ನ ಇಲ್ಲಿ ಬರ್ಕೊಬೇಕು. 7 4 28. ಈ 28ನ ಇಲ್ಲಿ ಬರ್ಕೊಳ್ಳೋಣ. -28. 8ರಲ್ಲಿ 8 ಮೈನಸ್ ಮಾಡಿದ್ರೆ 0. 2ರಲ್ಲಿ 2 ಮೈನಸ್ ಮಾಡಿದ್ರೆ 0. ನೆಕ್ಸ್ಟ್ ಎಷ್ಟಿದೆ? 7. 7 ಎಲ್ಲಿದೆ? ಇಲ್ಲಿದೆ. 7 1 7. ಈ ಒಂದನ್ನು ಇಲ್ಲಿ ಬರ್ಕೋಬೇಕು. 7 1 7 -7. 7ರಲ್ಲಿ 7 ಮೈನಸ್ ಮಾಡಿದ್ರೆ 0. ಉತ್ತರ ಎಷ್ಟು ಬಂತು? 41. ನೆಕ್ಸ್ಟು 7ರಿಂದ 498ನ ಭಾಗ ಮಾಡೋಣ. ಇಲ್ಲಿ 4 7ಕ್ಕಿಂತ 4 ಚಿಕ್ಕ ನಂಬರ್ ಇರೋದ್ರಿಂದ ಭಾಗ ಮಾಡೋಕ್ಕಾಗಲ್ಲ. ಆದ್ದರಿಂದ ಪಕ್ಕದ ನಂಬರು ತೊಗೋಬೇಕು. ಎಷ್ಟಾಯಿತು? 49. 49 ಎಲ್ಲಿದೆ? ಇಲ್ಲಿದೆ. 7 7 49. ಈ 7ನ ಇಲ್ಲಿ ಬರ್ಕೋಬೇಕು. 7 7 49 -49. 9ರಲ್ಲಿ 9 ಮೈನಸ್ ಮಾಡಿದ್ರೆ 0. 4ರಲ್ಲಿ 4 ಮೈನಸ್ ಮಾಡಿದ್ರೆ 0. ನೆಕ್ಸ್ಟ್ ಎಷ್ಟಿದೆ? 8 ಇದೆ. ಈ 8ನ ಇಲ್ಲಿ ಇಳಿಸ್ಕೊಳ್ಳೋಣ. 8 ನೋಡ್ಕೋಬೇಕು. ಎಲ್ಲಿದೆ? ಇಲ್ಲ 8. ಆದ್ದರಿಂದ 8ಕ್ಕಿಂತ ಕಡಿಮೆ ನಂಬರ್ ಇರೋದನ್ನ ನೋಡ್ಕೋಬೇಕು. 8ಕ್ಕಿಂತ ಕಡಿಮೆ ನಂಬರ್ ಅಂದರೆ 7. ಆದ್ದರಿಂದ 7 1 7. ಈ ಒಂದನ್ನು ಇಲ್ಲಿ ಇಳಿಸ್ಕೋಬೇಕು. -7. 7 1 7. 8ರಲ್ಲಿ 7 ಮೈನಸ್ ಮಾಡಿದ್ರೆ 1. 1 ಎಲ್ಲೂ ಭಾಗ ಆಗಲ್ಲ. ಆದ್ದರಿಂದ ಉತ್ತರ ಎಷ್ಟು? 8ರಲ್ಲಿ 7 ಮೈನಸ್ ಮಾಡಿದ್ರೆ 1. 1 ಇಲ್ಲೆಲ್ಲೂ ಇಲ್ಲ. ಆದ್ದರಿಂದ ಇದು ಶೇಷ. ಭಾಗಲಬ್ಧ ಎಷ್ಟಿದೆ? 71. ಅಂದರೆ ಉತ್ತರ 71. ಶೇಷ ಶೇಷ ಎಷ್ಟಿದೆ? 1.
ಅರ್ಥ ಆಯ್ತಲ್ಲ? ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.